ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿ. ಏನಪ್ಪ ಅಂದ್ರೆ ನಾನು ಇವತ್ತು ಎದಕ್ಕೆ ಬಂದೇನೆ ಅಂದ್ರೆ ನಾನು ದೋಸ್ತರ ಬಗ್ಗೆ ಹೇಳಕ್ಕೆ ಬಂದೀನಿ. ಎಲ್ಲ ದೋಸ್ತರು ಅಲ್ಲ, ಜಿಪನ್ ದೋಸ್ತರು. ಏನು ಜಿಪನ್ ದೋಸ್ತರು ರೀ, ನೋಡ್ಬೇಕು ಅದನ್ನು ಕೊಡೋದೇ ಹೊಡೆದು ಹೇಳ್ತಾರ ಸಿಕ್ಕಾಪಟ್ಟಿ ಹೇಳ್ತಾರ. ನಾಷ್ಟ ಇಷ್ಟ ಮಾಡಕ್ಕೆ ಹೋಗಿರ್ತೇವೆ, ತಡಿಲಿ ಅಂತಿರ್ತಾನ. ಕಿಸೆ ಅಂತರ ಪರ್ಸು ಬರ್ತಿರೋದಿಲ್ಲ, ಕೈಯೂ ಬರ್ತಿರೋದಿಲ್ಲ. ನಾವು ಕೊಟ್ಟು ಮತ್ತೆ ಹೊರಗೆ ಹೋದ್ಮೇಲೆ ಆಮೇಲೆ ಕಿಸೆ ಕೈ ತೆಗೆದು ರೊಕ್ಕ ತೆಗಿತಾರೆ. ಇಂಥ ದೋಸ್ತರು ಇರ್ತಾರೆ. ಏನು ಹೇಳ್ತಾರೆ ರೀ, ಊಟಕ್ಕೆ ಕರ್ಕೊಂಡು ಹೋಗ್ಬೇಕು. ಅವ್ರು ನಾಷ್ಟ ಕರ್ಕೊಂಡು ಹೋಗ್ಬೇಕು. ತಮ್ದು ಏನಾರ ಬಿಲ್ ಕೊಡೋದಿತ್ತು ಅಂತ ತಿಳ್ಕೊರಿ, ಸಿಂಗಲ್ ಇಡ್ಲಿ ಅಷ್ಟ ತಿಂತಾರೆ. ಆದ್ರೆ ನಮ್ದು ಏನಾರ ಬಿಲ್ ಕೊಡು ಪಾಳೆ ಇರ್ಬೇಕು. ಬಾ ಹೇಳಕ್ಕವಲ್ಲ ನಾನು. ಒಂದು ಸಿಂಗಲ್ ಇಡ್ಲಿ, ಒಂದು ಉಪ್ಪಿಟ್ಟು, ಒಂದು ಶಿರಾ, ಏನರ ಒಂದು ಎಕ್ಸ್ಟ್ರಾ ಇತ್ತಂದ್ರೆ ಅದನ್ನು ತಿನ್ನೋ ಮಕ್ಕಳು ಅದಾರ. ಕೆಲವೊಂದಿಷ್ಟು ಮಂದಿ ಮಾತ್ರ. ಮತ್ತು ಎಲ್ಲ ದೋಸ್ತರು ಸಿಟ್ಟಾಗಿರಿ, ಮತ್ತು ನೀನ ಕೊಡ್ಬೇಕನ್ನ ಬಿಲ್ ಅಂದಿರಿ ನೆಕ್ಸ್ಟ್ ಟೈಮ್. ಅದಕ್ಕೆ ಕೆಲವೊಂದಿಷ್ಟು ಮಂದಿ ಅಷ್ಟೇ. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ, ಅಂಥ ದೋಸ್ತಿ ಇರಲಿ. ದೋಸ್ತಿ ಅಂಥವ್ರ ಜೋಡಿ ಊಟಕ್ಕೆ ಹೋಗೋದು ಭಾಳ ಕಠಿಣ ರೀ. ಊಟ ಆಗತ್ತೆ, ಎಲ್ಲ ಊಟ ಮಾಡ್ತಾರೆ. ಪದ್ಧತಿ ಮಾಡಿದ ಕೂಡ ಏನು ಮಾಡ್ತಾರೆ, ಫಸ್ಟ್ ಬಿಲ್ ಕೌಂಟ್ರಿಗೆ ಹೋಗಿ ನಿಂದ್ರವ್ರು ಅವ್ರೆ. ಫಸ್ಟ್ ಬಿಲ್ ಕೌಂಟ್ರಿಗೆ ಹೋಗಿ ನಿಂದಿರ್ತಾರೆ. ಫಸ್ಟ್ ಬಿಲ್ ಕೌಂಟ್ರಿಗೆ ಹೋಗಿ ನಿಂತು ಬಿಲ್ ಇಸ್ಕೋತಾರ. ಬಿಲ್ ಇಸ್ಕೊಂಡು ಲೆಕ್ಕ ಮಾಡ್ತೀನಿ. ಅಷ್ಟು ನೋಡ್ಬೋದು ನಿಂತ್ಕೊಳ್ಳೆ ಗೊತ್ತಾಗ್ಬಿಡ್ಬೇಕಲ್ಲ ನಮಗೆ. ನಮ್ಮ ದೋಸ್ತ ಬಿಲ್ ಕೊಡೋದಿಲ್ಲ, ಇದು ನಮ್ಗೆ ಬೆತ್ತ ತೆಲಿಗೆ ಅಂತಂದು. ಹಿಂಗೆ ಕೆಲವೊಂದಿಷ್ಟು ಜಿಪನ್ ದೋಸ್ತರು ಇರ್ತಾರೆ. ತಾವು ಕರ್ಕೊಂಡು ಹೋದಾಗ ಊಟ ತಮ್ಮದು ಪಾಳೆ ಇದ್ದಾಗ ಸ್ವಲ್ಪ ತಿನ್ಬೇಕು ನಾವು. ಸ್ವಲ್ಪ ಅಂದ್ರೇನ ವೆಜ್ಜ ತಿನ್ನೋಣ ಅಂತಾರೆ ಅವಾಗ. ನಮ್ದು ಏನರ ಇತ್ತಿಲ್ಲ ಪಾಳೆ ಕೊಡೋದು, ಮೊನ್ನೆ ತಿಂದಿಲ್ಲ ವೆಜ್, ಎದಕ್ಕೆ ಬೇಕಾದ್ರೆ ನಾನ್ ವೆಜ್ ತಿನ್ನೋಂತು ಅಂತಾರೆ. ಇಂಥ ದೋಸ್ತರು ಇರ್ತಾರೆ ರೀ. ಎಲ್ಲ ದೋಸ್ತರು ಅಂತ ಹೇಳಾಕತ್ತಿಲ್ಲ ನಾನು. ಇಂಥ ಕೆಲವೊಂದು ದೋಸ್ತರು ಇರ್ತಾರೆ. ಅಂಥ ದೋಸ್ತರು ಯಾರ ನಿಮಗೂ ಸಿಕ್ಕರು. ಇಂಥ ಯಾರ ದೋಸ್ತರು ಇದ್ರಂದ್ರೆ ನನಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಏನಾಗೋಲ್ಲ, ಅದಕ್ಕೇನು ರೊಕ್ಕ ಕಟ್ಟಾಗೋದಿಲ್ಲ. ಮಾಡಿರಿ ಹೋಗ್ರಿ. ನಮಸ್ಕಾರ. ಎದಕ್ಕೆ ಬಂದೇನಪ್ಪ ಅಂದ್ರೆ, ನಾನು ಬರ್ತಡೇ ಪಾರ್ಟಿ ಹೆಂಗಂದ್ರೆ 300 ರೂಪಾಯಿ ಕೇಕ್ ತಂದಿರ್ತಾರೆ ರೀ. 10 ಮಂದಿ ಬಂದಿರ್ತಾರೆ. 10 ಮಂದಿ 300 ರೂಪಾಯಿ ಕೇಕ್ ತಂದು 10 ಮಂದಿ ಬಂದಿರ್ತಾರೆ. ಪಾರ್ಟಿ ಮಾಡಿಸ್ಬೇಕು ನಾವು ಅವ್ರಿಗೆ. ಇಲ್ಲಾಂದ್ರೆ ಏನ್ಲೇ ಕೇಕ್ ಕಟ್ ಮಾಡಿಸೇವು ಗೊತ್ತಾಗತ್ತಿಲ್ಲ ನಿಮಗೆ. ಏನೋ ಕೇಕ್ ಕಟ್ ಮಾಡ್ಸ್ಯಾರ ಅಂತ ಹೋಟೆಲಿಗೆ ಕರ್ಕೊಂಡು ಹೋದೆವು. ಅವ್ರು ಹೋದ್ರೆ ತತ್ತಿ ತಿಂದು ಬರ್ತಿದ್ದಾರೆ ಊಟಕ್ಕೆ ಹೋದ್ರೆ. ನಾವು ಕರ್ಕೊಂಡು ಹೋಗ್ಯವಲ್ಲ, ಅವರಿಗೆ ಸಿಂಗಲ್ ಆಮ್ಲೆಟ್ ನಡೆಯೋದಿಲ್ಲ, ಡಬಲ್ ಆಮ್ಲೆಟು ನಡೆಯೋದಿಲ್ಲ. ಅವಾಗ ಅವ್ರು ತಿಂದ್ರೆ ತತ್ತಿ ತಿಂತಿರ್ತಾರೆ ಹೊರಗೆ. ಅವ್ರು ಊಟಕ್ಕೆ ಹೋದ್ರೆ ನಾವು ಕರ್ಕೊಂಡು ಹೋಗಿರ್ತೇವಲ್ಲ, ಮಟನ್ ಡ್ರೈಯೇ ಬೇಕು ಅವ್ರಿಗೆ. ಮಟನ್ ಸಾರು, ಮಟನ್ ಡ್ರೈ, ಮಟನ್ ಫ್ರೈಯೇ ಬೇಕು. ಮತ್ತು ಇಲ್ಪ ಮತ್ತು ಇವು ಕುಡುಕರು ಇರ್ತಾರೆ ಕೆಲವೊಂದಿಷ್ಟು ಮಂದಿ. ಮತ್ತು ಸೆರೆ ಬೇಕಲೇ ಅಂತಾರೆ. ಆತಳಪ್ಪ ಅಂತಂದು ನಾವು ಲೇ ರೊಕ್ಕ ಕಡಿಮೆ ಅದಾವು ಮತ್ತು ನೋಡು ಅಂತ ಆತಳ ಸ್ವಲ್ಪ. ನಾವು ಕುಡಿಸೋದಾದ್ರೆ ಅವ್ರಿಗೆ ಸ್ಟ್ಯಾಂಡರ್ಡ್ ಬೇಕು. ಅವ್ರು ಕುಡಿದಾದ್ರೆ ಒಂದು 90 ಹೊಡೆದು ಓಟಿ 10, 20, 30, 40 ರೂಪಾಯಿ ನಾವು ಓಟಿ ಹೊಡೆದು ಬಂದ್ಬಿಡ್ತಾರೆ. ಹಿಂಗೆ ಬರ್ತಡೇ ಪಾರ್ಟಿ ಹಾಕೋರಿ. ಬರ್ತಡೇ ಪಾರ್ಟಿ ಕುಡ್ದಾರ ಹೋಗ್ಬಿಡು ಅಂತಂದು ಹೊಡ್ತುಂಬ ಊಟ ಮಾಡಿಸ್ಬೇಕಾ ನಾವು. ಕಡೆಗೆ ಮಗ್ಲ ಕುಂತಿರ್ತೇವೆ ಬರ್ತಡೇ ಅವತ್ತು ನಮ್ದು. ಕಡೆಗೆ ನಮ್ಮ ಮ್ಯಾಗಾರ ವಾಂತಿ ಮಾಡ್ತಾವೆ, ಮುಂದೆ ತಾರು ತಿಂದಿರ್ತಾವಲ್ಲ ಅದ್ರೊಳಗಾರ ವಾಂತಿ ಮಾಡ್ತಾವೆ, ಮಗರು ಕುಂತಿರ್ತಾವಲ್ಲ ಅದ್ರೊಳಗಾರ ವಾಂತಿ ಮಾಡ್ತಾವೆ. ಬರ್ತಡೇ ಪಾರ್ಟಿ ಐತಲ್ಲ, 300 ರೂಪಾಯಿ ಕೇಕ್ ತಂದು ಮಿನಿಮಮ್ ಅಂದ್ರೆ 3000 ಅಂತ 10,000 ರೂಪಾಯಿ ಬಿಲ್ ಮಾಡಿಸ್ತಾರೆ. ಇದು ನಮ್ಮ ದೋಸ್ತರದ ಲೆಕ್ಕ. ನೀವು ನಿಮ್ಮ ದೋಸ್ತರು ಎಷ್ಟು ಮಂದಿ ನಿಮಗೆ ಹಿಂಗೆ ಚೆಂಡ್ ಹಾಕ್ಯಾರ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.